ಬಂಗ್ಲೆಗುಡ್ಡದ ಬುರುಡೆ ರಹಸ್ಯ ಭೇದಿಸೋಕೆ ಮತ್ತೆ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದ ಬುರುಡೆ ಪ್ರಕರಣ ಏನ್ ಇದೆಯಲ್ಲ, ಬಂಗ್ಲೆಗುಡ್ಡದಲ್ಲಿ ನೂರಾರು ಶವವನ್ನು ಹೂತ್ಬಿಟ್ಟಿದೀವಿ ಅಂತ ಹೇಳಿದ್ರು. ಈಗ ಬಂಗ್ಲೆಗುಡ್ಡದ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಚಿನ್ನಯ್ಯ ಅಲಿಯಾಸ್ ಚನ್ನನನ್ನ ಈಗಾಗಲೇ ಎಸ್ಐಟಿ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ ಮಹಜರ್ ನಡೆಸುವಂತ ಸಾಧ್ಯತೆ ಇದೆ. ಯಾರನ್ನ? ವಿಠಲ್ ಗೌಡ ತೋರಿಸುವಂತ ಜಾಗವನ್ನ ಮಹಜರ್ ನಡೆಸಬೇಕಾ ಅಥವಾ ಸಂಪೂರ್ಣ ಬಂಗ್ಲಾಗುಡ್ಡದಲ್ಲೇ ಮಹಜರ್ ನಡೆಸಬೇಕಾ? ಮಹಜರ್ ವಿಚಾರದಲ್ಲಿ ಗೊಂದಲಕ್ಕೆ ಸಿಲುಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅರಣ್ಯ ಇಲಾಖೆಯಿಂದ ಕೆಲವು ಮಾಹಿತಿ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಂಗ್ಲೆಗುಡ್ಡದ ಮಹಜರ್ ನಡೆಸಲು ಬೇಕಿದೆ ಅರಣ್ಯ ಇಲಾಖೆಯ NOC, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕು. ಆದ ಬಳಿಕವೇ ಸರ್ವೆ ಫೈಲ್ಸ್ನ ಅದ್ರ ಜೊತೆಗೆ ನೀಡಿ ಅಂತ ಅರಣ್ಯ ಇಲಾಖೆಗೆ ಎಸ್ಐಟಿ ಸೂಚನೆಯನ್ನು ಕೊಟ್ಟಿದೆ. ಅದನ್ನು ಕೊಟ್ಟರೆ ವಿಠಲ್ ಗೌಡನ ಹೇಳಿಕೆಯನ್ನು ಆಧರಿಸಿ ಇಡೀ ಬಂಗ್ಲೆಗುಡ್ಡದಲ್ಲಿ ಸರ್ವೆ ಮಾಡಲಿಕ್ಕೆ ಅಂದರೆ ಮಹಜರ್ ಮಾಡಲಿಕ್ಕೆ ಸಿದ್ಧತೆಯನ್ನು ಆರಂಭ ಮಾಡ್ತಾರೆ. ಬಂಗ್ಲೆಗುಡ್ಡ ದಟ್ಟಾರಣ್ಯ ಪ್ರದೇಶ, ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಸೇರುವಂಥ ಪ್ರದೇಶದಲ್ಲಿ ನಾವೇನಾದರೂ ತನಿಖೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅಂದರೆ ಅವರ ಅನುಮತಿ ಬೇಕಾಗುತ್ತೆ. ಹೀಗಾಗಿ ಈಗ ಅರಣ್ಯ ಇಲಾಖೆಗೆ ಸೂಚನೆಯನ್ನು ನೀಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ನೋಡಿ, ಈಗ ಎಂಟೈರ್ ಬಂಗ್ಲೆಗುಡ್ಡದನ್ನೇ ಸ್ಥಳ ಮಹಜರ್ ಮಾಡಬೇಕಾ ಅನ್ನೋ ಪ್ರಶ್ನೆ ಎದುರಾಗಿರೋದು. ಅರಣ್ಯ ಇಲಾಖೆಗೆ ಎಸ್ಐಟಿ ಈಗ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋದು. ವಿವರಣೆಯನ್ನು ನೀಡೋದಾದ್ರೆ ಕಿರಣ್. ಮಧು, ಬಂಗ್ಲಗುಡ್ಡೆಯ ರಹಸ್ಯನ ಭೇದಿಸಲಿಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಒಂದು ಗೊಂದಲ ಇದೆ ಎಸ್ಐಟಿ ಅಧಿಕಾರಿಗಳಿಗೆ. ಒಂದು, ಈ ಸಂಪೂರ್ಣ ಬಂಗ್ಲಗುಡ್ಡೆಯ ಮಹಜರು ಮಾಡಬೇಕಾ ಅಥವಾ ವಿಠಲ್ ಗೌಡ ತೋರಿಸಿದಂತ 2 ಜಾಗದಲ್ಲಿ ಮಹಜರು ಮಾಡಬೇಕಾ ಅನ್ನುವ ಗೊಂದಲ. ಇದು ಕಾನೂನಾತ್ಮಕವಾಗಿ ಯಾವ ರೀತಿ ತೊಡಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ಹಾಗೆ ಕಾನೂನು ಸಲಹೆಗಾರರು ಅಂದ್ರೆ ತಜ್ಞರು ಯಾರಿದ್ದಾರೆ ಅವರಿಂದ ಸಲಹೆ ಕೂಡ ಪಡೆಯಲಾಗ್ತಾ ಇದೆ. ಈ ಒಂದು ಬಂಗ್ಲಗುಡ್ಡೆ ಈ ಹಿಂದೆ ಚೆನ್ನಯ್ಯ ಈ ಬುರುಡೆ ತಗೊಂಡು ಬಂದಾಗ ಮತ್ತೆ ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಆತನನ್ನ ಕರ್ಕೊಂಡು ಬಂದು ಇಲ್ಲಿ ಜಾಗಗಳನ್ನ ಗುರುತಿಸಲಾಗಿತ್ತು. ಬಂಗ್ಲಗುಡ್ಡೆಯಲ್ಲಿಯೇ 13 ಜಾಗಗಳನ್ನ ಸ್ಪಾಟ್ಗಳನ್ನ ಗುರುತಿಸಲಾಗಿತ್ತು. ಹಾಗೆ ಮತ್ತೆ 2 ಆಡ್ ಆಯ್ತು, 11A ಹಾಗೇನೆ 14. ಹೀಗೆ ಸರಿಸುಮಾರು 15 ಸ್ಪಾಟ್ಗಳನ್ನ ಚೆನ್ನಯ್ಯ ಅಲ್ಲಿ ತೋರಿಸಿದ್ದ. ಆ ಜಾಗಗಳಲ್ಲಿ ಈಗಾಗಲೇ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಎಕ್ಸೆಪ್ಟ್ 6ರಲ್ಲಿ ಕೆಲವು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ 11A ಯಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಅದು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಇದ್ದದ್ದು. ಅದನ್ನು ಈಗಾಗಲೇ FSL ಗೆ ಕಳಿಸಲಾಗಿದೆ. ಅದರ ನಂತರ ಈ ಬುರುಡೆ ತನಿಖೆ, ಈ ಬುರುಡೆಯ ರಹಸ್ಯವನ್ನ ಭೇದಿಸಲಿಕ್ಕೆ ಹೊರಟ ಎಸ್ಐಟಿ ಅಧಿಕಾರಿಗಳು ಈ ಬುರುಡೆ ತಂದದ್ಯಾರು ಅನ್ನುವ ತನಿಖೆ ಮಾಡಬೇಕಾದ್ರೆ ವಿಠಲ್ ಗೌಡ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಆತನನ್ನ ವಿಚಾರಣೆ ನಡೆಸಿ ಅದ ನಂತರ ಅಲ್ಲಿಗೆ ಆತ ಬುರುಡೆಯನ್ನ ತಂದಿದ್ದೆಲ್ಲಿಂದ ಅನ್ನೋದನ್ನ ಆತನ ಕರ್ಕೊಂಡು ಹೋಗಿ ಈ ಬಂಗ್ಲಗುಡ್ಡೆಯಲ್ಲಿ ಆತ ಜಾಗಗಳನ್ನು ತೋರಿಸ್ತಾನೆ. ಇಲ್ಲಿಂದನೇ ನಾನು ಈ ಬುರುಡೆಯನ್ನ ತಂದಿದ್ದು ಅಂತ. ಅದರ ನಂತರ ಆ ಬುರುಡೆಯನ್ನ ತಂದು ಇನ್ನೊಂದು ಜಾಗದಲ್ಲಿ, ಅದೇ ಬಂಗ್ಲಗುಡ್ಡೆಯಲ್ಲಿ ಇನ್ನೊಂದು ಜಾಗದಲ್ಲಿ ಅದನ್ನು ಅಡಗಿಸಿಟ್ಟಿರ್ತಾನೆ, ಅದನ್ನು ಕೂಡ ತೋರಿಸ್ತಾನೆ. ಅಂದ್ರೆ 2 ಸಲ ಆತನನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಲಾಗಿದೆ. ಆದ್ರೆ ಮಹಜರು ಮಾಡಿದ ನಂತರ ಆತ ಒಂದು ವಿಡಿಯೋ ಹೇಳಿಕೆಯನ್ನ ನೀಡ್ತಾನೆ. ಏನಂತ ಹೇಳಿದ್ರೆ ಈ 2 ಜಾಗ, ತಾನು ತೋರಿಸಿದ 2 ಜಾಗದಲ್ಲಿ ಮಹಜರ್ ಮಾಡುವ ಸಂದರ್ಭದಲ್ಲಿ ಒಂದು ಫಸ್ಟ್ ಮಹಜರ್ ಮಾಡಿದ ಸ್ಥಳದಲ್ಲಿ 2 ಅಸ್ಥಿಪಂಜರಗಳು, ಹಾಗೆ 2ನೇ ಮಹಜರ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ರಾಶಿ ಎಲುಬುಗಳು ಹಾಗೇನೆ ಅಸ್ಥಿಪಂಜರಗಳು ಇದ್ದದ್ದು ಗೋಚರಿಸಿದವೆ. ಅದು ಕೂಡ ಭೂಮಿಯ ಮೇಲೆ ಇದ್ದದ್ದು. ಅದರಲ್ಲಿ ಒಂದು ಮಗುವಿನ ಅಸ್ಥಿಪಂಜರ ಇದ್ದದ್ದು ಗೋಚರಿಸ್ತಾ ಇತ್ತು. ಹಾಗೆ ವಾಮಾಚಾರ ಆದಂತಹ ಹಲವು ಕುರುಹುಗಳಲ್ಲಿತ್ತು ಅನ್ನೋದನ್ನ ಆತ ಹೇಳಿಕೆಯಲ್ಲಿ ಹೇಳಿದ್ದ. ಅದನ್ನ ಈಗ ಎಸ್ಐಟಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಮಹಜರು ಮಾಡಬೇಕು, 2 ಸ್ಥಳಗಳಲ್ಲಿ ಮಹಜರು ಮಾಡಬೇಕಾ ಅಥವಾ ಇಡೀ ಬಂಗ್ಲಗುಡ್ಡೆಯ ಸುತ್ತ ಅಂದ್ರೆ ಸರಿಸುಮಾರು ಒಂದು 30ರಿಂದ 40 ಎಕರೆ ಪ್ರದೇಶ, ಅದು ಮೀಸಲು ಅರಣ್ಯ ಕೂಡ, ಅಲ್ಲಿ ಮಹಜರು ಇಡೀ ಬಂಗ್ಲಗುಡ್ಡೆಯಲ್ಲಿ ಮಹಜರು ಮಾಡಬೇಕಾ ಅನ್ನೋ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಗೊಂದಲಕ್ಕೀಡಾಗಿರುವಂತಹ ಎಸ್ಐಟಿ ಅಧಿಕಾರಿಗಳು ಈಗ ಕಾನೂನು ತಜ್ಞರ ಸಲಹೆ ಪಡಿತಾ ಇದ್ದಾರೆ ಯಾವ ರೀತಿ ಮಾಡಬೇಕು. ಇನ್ನೊಂದು ಗೊಂದಲ ಅಂತ ಹೇಳಿದ್ರೆ, ಈಗ ಒಂದು ವೇಳೆ ಮಹಜರು ಸಂದರ್ಭದಲ್ಲಿ ಅಲ್ಲಿ ಮೂಳೆಗಳು ಸಿಕ್ಕಿತ್ತು ಅಂತಾದ್ರೆ ಅದು ಎಸ್ಐಟಿ ಅಧಿಕಾರಿಗಳೇ ತನಿಖೆ ಮಾಡಬೇಕಾ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಅದನ್ನ ದೂರುದಾರರಾಗಿ ಅಲ್ಲಿ ನೀಡಿ ಅವರಿಂದ ತನಿಖೆ ಮಾಡಿಸಬೇಕಾ ಅನ್ನೋ ಗೊಂದಲ ಕೂಡ ಇದೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.